ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಚಿನ್ನದ ಬೆಲೆಯಲ್ಲಿ ಬಿಗ್ಗೆಸ್ಟ್ ಡೌನ್ ಫಾಲ್ ಆಗಿದೆ. ಚಿನ್ನದ ಬೆಲೆ ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಬ್ಯಾಕ್ ಟು ಬ್ಯಾಕ್ 2 ದಿನಗಳಿಂದ ಚಿನ್ನದ ಬೆಲೆ ಬಹಳ ದೊಡ್ಡ ಮಟ್ಟದಲ್ಲಿ ಇಳಿಕೆ ಆಗ್ತಾ ಇದೆ. ಅಂಡ್ ಇವತ್ತು ಸಮೇತ ಇಳಿಕೆ ಆಗಿದೆ. ಎಷ್ಟು ಇಳಿಕೆ ಅಂತ ಅಂದ್ರೆ ನಿಜವಾಗ್ಲೂ ಶಾಕ್ ಆಗ್ಬಿಡ್ತೀರಾ. ಯಾಕಂದ್ರೆ ನಿನ್ನೆ ನನ್ನ ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ, 4,500 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ ಇಳಿಕೆ ಆಗಿತ್ತು. ಇವತ್ತು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಮಟ್ಟದಲ್ಲಿ ಇಳಿಕೆ ಆಗಿದೆ. ಚಿನ್ನ ಖರೀದಿ ಮಾಡುವವರಿಗೆ ಬ್ಯಾಕ್ ಟು ಬ್ಯಾಕ್ ಚಿನ್ನದ ಬೆಲೆ ಕಮ್ಮಿ ಆಗ್ತಾ ಇರೋದ್ರಿಂದ ಸ್ವಲ್ಪ ಅನುಕೂಲಗಳು ಆಗುತ್ತೆ. ಖರೀದಿ ಮಾಡೋರಿಗೆ ಲಾಭ ಕೂಡ ಆಗತ್ತೆ. ಬಟ್ ಮಾರೋರಿಗೂ ಲಾಭ ಇದೆ, ಇಲ್ಲ ಅಂತ ಹೇಳ್ತಿಲ್ಲ. ಸೊ ನೋಡ್ಕೊಂಡು ನೀವು, ನಾನು ಬೇಸ್ ಪ್ರೈಸ್ ಅಂದ್ರೆ ಮಾರ್ಕೆಟ್ ವ್ಯಾಲ್ಯೂ ನಿಮ್ಗೆ ಹೇಳ್ತೀನಿ, ಅದ್ರ ಮೇಲೆ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಚಿನ್ನ ಬೆಳ್ಳಿನ ಖರೀದಿ ಮಾಡೋದಕ್ಕೆ ಪ್ಲಾನ್ ನ ಮಾಡಬಹುದು. ಅಂಡ್ ಚಿನ್ನದ ಬೆಲೆ ಇನ್ನು ಮುಂದಿನ ದಿನಗಳಲ್ಲಿ ಕಮ್ಮಿ ಆಗುವಂತ ಸಾಧ್ಯತೆಗಳು ಇದಾವೆ. ನಿಮ್ಗೆ ಗೊತ್ತು, ಯುದ್ಧ ನಡೀತಾ ಇರೋ ಕಾರಣ ಇದೆಲ್ಲಾನು ಆಗ್ತಾ ಇರುವಂತದ್ದು. ಸೊ ಮುಂದೆ ಕಮ್ಮಿ ಆಗುವಂತ ಲಕ್ಷಣಗಳು ಕೂಡ ಇದಾವೆ. ತುಂಬಾ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ, ತೀರಾ ಸಣ್ಣ ಮಟ್ಟದಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಇದರಿಂದ ಖಂಡಿತ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಇವತ್ತಿನ 24 ಕ್ಯಾರೆಟ್ ಚಿನ್ನ 14,002 ರೂಪಾಯಿ ಬಂದಿದೆ. 24 ಕ್ಯಾರೆಟ್ ಚಿನ್ನ 15,000 ರೂಪಾಯಿಗೆ ಹೋಗಿತ್ತು, ಕ್ರಮೇಣವಾಗಿ ಕಮ್ಮಿಯಾಗಿ ಇವತ್ತು 14,002 ರೂಪಾಯಿಗೆ ಬಂದು ನಿಂತ್ಕೋತು. ನಿನ್ನೆ 14,597 ರೂಪಾಯಿ ಇತ್ತು. 10 ಗ್ರಾಮ್ ಚಿನ್ನಕ್ಕೆ 1,40,40,020 ರೂಪಾಯಿ ಆಗುತ್ತೆ. ನೆನೆ 1,45,970. ನೆನೆಗೂ ಇವತ್ತಿಗೂ 595 ರೂಪಾಯಿ ಇಳಿಕೆ ಆಗಿದೆ. 1 ಗ್ರಾಮಿನ ಚಿನ್ನಕ್ಕೆ 595 ರುಪೀಸ್ ಅಲ್ಲಿ ನಿಮ್ಗೆ 10 ಗ್ರಾಮಿನ ಚಿನ್ನಕ್ಕೆ 5,950 ರೂಪಾಯಿ ಇಳಿಕೆ ಆಗಿದೆ. ಹೇಳದ್ನಲ್ಲ, ತುಂಬಾ ದೊಡ್ಡ ಮಟ್ಟ. ನೆನೆ 4,500, ಇವತ್ತು ಆಲ್ಮೋಸ್ಟ್ 6,000 ಹತ್ರ 6,050 ರೂಪಾಯಿ ಕಮ್ಮಿ ಅನ್ನೋ ತರ ಆಗಿದೆ. 5,950 ರೂಪಾಯಿ ಇವತ್ತು 10 ಗ್ರಾಮಿನ 24 ಕ್ಯಾರೆಟ್ ಚಿನ್ನಕ್ಕೆ ಕಮ್ಮಿ ಆಗಿದೆ. 22 ತುಂಬಾ ಕಮ್ಮಿ ಆಗಿದೆ ಹೇಳ್ತೀನಿ. 12,835 ರೂಪಾಯಿ. 14,000 ತನಕ ಹೋಗಿದ್ದಂಥದ್ದು ಈಗ 12,835 ರೂಪಾಯಿಗೆ ಬಂದಿದೆ. ನೆನೆ 13,380 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನಕ್ಕೆ 1,28,350. ನೆನೆ 1,33,800. ನೆನ್ನೆಗೂ ಇವತ್ತಿಗೂ 545 ರೂಪಾಯಿ ಇಳಿಕೆ ಆಗಿದೆ. 5,450 ರೂಪಾಯಿ ಇಳಿಕೆ ಆಗಿದೆ 10 ಗ್ರಾಮಿನ ಚಿನ್ನಕ್ಕೆ. 5,450 ರೂಪಾಯಿ ಒಳ್ಳೆ ಪ್ರೈಸ್ ಅಲ್ಲಿ ಇಳಿಕೆ ಆಗಿದೆ. ಇನ್ನು 18 ಕ್ಯಾರೆಟ್ ಚಿನ್ನನು ಕಮ್ಮಿ ಆಗಿದೆ. 10,502 ರೂಪಾಯಿ. ಎಲ್ಲಿತ್ತು? 7,000 ಇತ್ತು. ಇದು ಆಲ್ಮೋಸ್ಟ್ 12,000ಕ್ಕೆ ಹೋಯ್ತು. ಈಗ ಮತ್ತೆ 10,000ಕ್ಕೆ ಬಂತು. ಅಂದ್ರೆ ಒಂದು 6 ತಿಂಗಳಿಂದ ಹೆಚ್ಚು ಕಮ್ಮಿ ಹೇಳಿದ್ದು ನಾನು ನಿಮ್ಗೆ. ಇವತ್ತು 10,500ಕ್ಕೆ ಬಂದು ನಿಂತ್ಕೋತು 18 ಕ್ಯಾರೆಟ್ ಚಿನ್ನ. ನಿನ್ನೆ 10,948 ರೂಪಾಯಿ. 10 ಗ್ರಾಮಿನ ಚಿನ್ನಕ್ಕೆ 1,05,020 ರೂಪಾಯಿ ಆಗುತ್ತೆ. ನೆನೆ 1,09,480. ನನಗೆ ಇವತ್ತು 446 ರೂಪಾಯಿ ಇಳಿಕೆ ಆಗಿದೆ. 4,460 ರೂಪಾಯಿ 10 ಗ್ರಾಮಿನ ಚಿನ್ನಕ್ಕೆ ಇಳಿಕೆ ಆಗಿದೆ. ಇದ್ರ ಜೊತೆಗೆ ನಾವು ಬೆಳ್ಳಿಯ ದರದಲ್ಲೂ ಕೂಡ ಬಹಳ ದೊಡ್ಡ ವ್ಯತ್ಯಾಸನ ನೋಡ್ತಾ ಇದೀವಿ. ಏಕಾಏಕಿ 15,000 ರೂಪಾಯಿ ಇಳಿಕೆ ಆಗಿದೆ ಕೆಜಿಗೆ. ಅಂದ್ರೆ ಇವತ್ತಿನ ಗ್ರಾಮು 230 ರೂಪಾಯಿ, 230 ರುಪೀಸ್ಗೆ ಬಂದು ಕುತ್ಕೋತು ಬೆಳ್ಳಿಯ ದರ. 15 ರೂಪಾಯಿ ಗ್ರಾಮ್ಗೆ ಕಮ್ಮಿ ಆಗಿದೆ. ಸಿಕ್ಕಾಪಟ್ಟೆ ಚಿನ್ನ ಮತ್ತು ಬೆಳ್ಳಿಯ ದರದಲ್ಲಿ ಬ್ಯಾಕ್ ಟು ಬ್ಯಾಕ್ ಹೊಡ್ತಾ. ನಿನ್ನೆ 10,000 ಕಮ್ಮಿ ಆಯ್ತು, ಇವತ್ತು 15,000 ಕಮ್ಮಿ ಆಯ್ತು. ಚಿನ್ನದ ಬೆಲೆ ನೆನೆ 4,500, ಇವತ್ತು 5,500, 5,400, ಆಕ್ಚುಲಿ 5,400. ಇಷ್ಟೊಂದು ಕಮ್ಮಿ ಆಗ್ತಾ ಇರೋದು ಇನ್ವೆಸ್ಟ್ ಮಾಡೋರಿಗೆ ಲಾಭ. ಸೊ ಇದು GST ಮೇಕಿಂಗ್ ವೆಸ್ಟೇಜ್ ಬಿಟ್ಟು ಹೇಳ್ತಿರೋದು ನಿಮಗೆ. ಅದನ್ನೆಲ್ಲ ಆಡ್ ಮಾಡ್ಕೊಂಡ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಬರುತ್ತೆ ನಿಮ್ಗೆ. ಸೊ ಬಟ್ ಏನಂದ್ರೆ ಚಿನ್ನದ ಬೆಲೆ ಸಿಕ್ಕಾಪಟ್ಟೆ ಇಳಿಕೆ ಆಗ್ತದೆ. ಸತತವಾಗಿ 2ನೇ ದಿನ ಚಿನ್ನದ ಬೆಲೆ ಈ ತರ ರೇಟ್ ಅಲ್ಲಿ ಇಳಿಕೆ ಆಗಿರೋದು ಒಂದು ದೊಡ್ಡ ರಿಲೀಫ್ ಅಂತಾನೆ ಹೇಳ್ಬೋದು. ಸೊ ಇದು ಅಪ್ಡೇಟ್ ಚಿನ್ನ ಮತ್ತು ಬೆಳ್ಳಿಯ ದರದ ಬಗ್ಗೆ. ಪ್ಯೂರ್ ಮಾರ್ಕೆಟ್ ವ್ಯಾಲ್ಯೂ GST ಮೇಕಿಂಗ್ ವೆಸ್ಟೇಜ್ ಆಡ್ ಆಗಿರಲ್ಲ, ಅದನ್ನ ಆಡ್ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ಸೊ ಸಿಗೋಣ ಮತ್ತೊಂದಷ್ಟು ಇದೇ ರೀತಿ ವಿಡಿಯೋಸ್ ಅಲ್ಲಿ. ಸೊ ಚಿನ್ನದ ಬೆಲೆ ಕಮ್ಮಿ ಆಗಿರೋದು ದೊಡ್ಡ ರಿಲೀಫ್. ಓಕೆ, ಸಿಗೋಣ ಇನ್ನೊಂದಷ್ಟು ವಿಡಿಯೋಲಿ. ನಮಸ್ಕಾರ.